ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ತಮ್ಮ ಅತ್ಯದ್ಭುತ ನಟನೆಯ ಮೂಲಕ ಎಂಟರ್ಟೈನ್ ಮಾಡ್ತಾ ಇರುವಂತಹ ರಾಜವಂಶದ ಕುಡಿ ವಿನಯ್ ರಾಜ್ಕುಮಾರ್ ಅವರು ಇವತ್ತು ನಮ್ಮ ಸುಮನ್ ಟಿವಿ ಕ್ಯಾಮ್ರಾ ಕಣ್ಣಿಗೆ ಬಿದ್ದಿದ್ದಾರೆ. ಸಾಕಷ್ಟು ವಿಚಾರಗಳಿದೆ. ಯಾಕಂತಂದ್ರೆ ಸಿಟಿ ಲೈಟ್ಸ್ ಅನ್ನುವಂತಹ ಒಂದು ಸಿನಿಮಾದ ಮೂಲಕ ಸೆಪ್ಟೆಂಬರ್ 18ಕ್ಕೆ ಎಲ್ಲ ಸಿನಿ ಪ್ರೇಕ್ಷಕರ ಎದುರಿಗೆ ಬರ್ತಿದ್ದಾರೆ. ಆದ್ರೆ ಇವತ್ತು ಕೆಂಡ ದೋಕುಳಿ ಗಂಡನ ಅನ್ನುವಂತಹ ಅದ್ಭುತ ಸಾಂಗ್ ಮೂಲಕ ಯೂಟ್ಯೂಬ್ ಅಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈ ಒಂದು ಸಾಂಗ್ ಬಗ್ಗೆ ಆಗಿರ್ಬೋದು, ಸಿನಿಮಾ ಮೇಕಿಂಗ್ ಬಗ್ಗೆ ಆಗಿರ್ಬೋದು, ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ತೋಣ. ಸರ್, ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್. ಬಿಕಾಸ್ ಯಾಕಂತಂದ್ರೆ ಸಿಟಿ ಲೈಟ್ಸ್ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಅದ್ರ ಮುಂಚೆ ಕೆಂಡದ ಕುಳಿ ಗಂಡನ ಅನ್ನುವಂಥ ಸಾಂಗ್ ನ ರಿಲೀಸ್. ಈ ಒಂದು ಸಾಂಗ್ ಅನುಭವದ ಬಗ್ಗೆ ನೀವು ಹೇಳೋದಾದ್ರೆ? ಈ ಸಾಂಗ್ ಇದೊಂದು ಮಾದಪ್ಪನ ಪದ ಮತ್ತೆ ಒಂದು ರ್ಯಾಪ್ ನ ಮಿಕ್ಸ್ ಮಾಡಿರುವಂತ ಒಂದು ಸಾಂಗು. ಇದು ಒಂದು ಸಿಟಿ ಲೈಟ್ಸ್ ಅಲ್ಲಿ ಒಂದು ಕ್ರೂಷಿಯಲ್ ಪಾಯಿಂಟ್ ಅಲ್ಲಿ ಈ ಸಾಂಗ್ ಬರುತ್ತೆ. ಈ ಸಾಂಗ್ ಕೇಳಿ ನನಗೂ ತುಂಬಾ ಖುಷಿ ಆಯ್ತು, ತುಂಬಾ ಇಷ್ಟ ಆಯ್ತು. ಚರಣ್ ರಾಜ್ ಅವರು ಆಮೇಲೆ ವಿಜಿ ಸರ್ ಇಬ್ರು ಸೇರ್ಕೊಂಡು ತುಂಬಾ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ. ಸೊ ಈಗಾಗಲೇ ಇದು 3ನೇ ಸಾಂಗ್ ಅನ್ಸುತ್ತೆ ರಿಲೀಸ್ ಆಗ್ತಿರೋದು. 3 ಸಾಂಗು ಅಷ್ಟೇ ಚೆನ್ನಾಗಿ ಬಂದಿದೆ, ತುಂಬಾ ಖುಷಿ ಆಯ್ತು. ಮೇಕಿಂಗ್ ಟೈಮಲ್ಲೆಲ್ಲ ಯಾವ ರೀತಿ ಇತ್ತು ಸರ್? ಬಿಕಾಸ್ ಯಾಕಂತಂದ್ರೆ ದುನಿಯಾ ವಿಜಯ್ ಸರ್ ಅವರ ಮೇಕಿಂಗ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಅಥವಾ ಅವ್ರು ತಗೊಳ್ಳುವಂಥ ಕಾನ್ಸೆಪ್ಟ್ಸ್ ಆಗಿರ್ಬೋದು ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಒಂದು ಸಾಂಗ್ ಮೇಕಿಂಗ್ ಆಗಿರ್ಬೋದು ಅಥವಾ ಸಿನಿಮಾದ ಶೂಟಿಂಗ್ ಅನುಭವ ಹೇಗಿತ್ತು ಅಂತ? ಸಿನಿಮಾದ ಶೂಟಿಂಗ್ ಅನುಭವ ತುಂಬಾ ಚೆನ್ನಾಗಿತ್ತು. ಅವ್ರ ಜೊತೆ ಆಕ್ಟ್ ಮಾಡೋಕ್ಕೆ ತುಂಬಾ ಈಸಿ ಅನ್ಸುತ್ತೆ, ತುಂಬಾ ಲೈಟ್ ಅನ್ಸುತ್ತೆ. ಅವರು ತುಂಬಾ ಯೋಚನೆ ಮಾಡೋಕ್ಕೆ ತಲೆ ಮೇಲೆ ಏನಂತಾರೆ ಒಂದೇನು ಪ್ರೆಷರ್ ಹಾಕೋಣಕ್ಕೆ ಬಿಡೋದೇ ಇಲ್ಲ. ಎಲ್ಲದನ್ನು ತುಂಬಾ ಸಿಂಪ್ಲಿಫೈ ಮಾಡ್ತಾರೆ. ಸೊ ಅದರಿಂದ ನಮಗೆ ಆಕ್ಟ್ ಮಾಡೋಕ್ಕೂ ಅಷ್ಟೇ ಈಸಿ, ತುಂಬಾ ಖುಷಿ ಆಗುತ್ತೆ. ಸ್ಟೇಜ್ ಮೇಲೆ ಸಾಕಷ್ಟು ಹೊಗಳ್ತಾ ಇದ್ರು. ಬಿಕಾಸ್ ಯಾಕಂತಂದ್ರೆ ಅಪ್ಪನಾಗಿರ್ಬೋದು, ಚಿಕ್ಕಪ್ಪನಾಗಿರ್ಬೋದು, ಅಥವಾ ತಾತನಾಗಿರ್ಬೋದು, ಶಿವಣ್ಣ, ಈ ತರ ಎಲ್ಲಾನು ಕೂಡ. ಯಾಕಂದ್ರೆ ನಟನೆ ಅನ್ನೋದು ನಿಮ್ಮ ಬ್ಲಡ್ ಅಲ್ಲೇ ಇದೆ ಅಂತ ಹೇಳ್ತಾ ಇದ್ರು. ಆಮೇಲೆ ಬೇರೆ ಬೇರೆ ವಿಚಾರಗಳೆಲ್ಲಾನು ಈಗ ಮಾತಾಡ್ತಾರೆ ವಿನಯ್ ಅವರು ಅಂತ ಹೇಳ್ಬಿಟ್ಟು ಕೂಡ ತಮಾಷೆಯಾಗಿ ಹೇಳ್ತಾ ಇದ್ರು. ಸೊ ಅವರ ಒಂದು ಡೈರೆಕ್ಷನ್ ಅಲ್ಲಿ ನೀವು ಕಲ್ತಿದ್ದೇನು ಅಂತ? ಅವ್ರಿಗೆ ನಮ್ಮ ಮೇಲೆ ತುಂಬಾ ಪ್ರೀತಿ, ಅದಕ್ಕೆ ಆ ಥರ ಹೇಳ್ತಾರೆ. ಅವ್ರ ಅಂದ್ರೆ ಇದು ಒಂದು ಸೀನ್ಗೆ ಹೋಗೋಕ್ಕಿಂತ ಮುಂಚೆ ಯಾವಾಗಲೂ ಒಂದು ಸೀನ್ ಮಾಡ್ಬೇಕಂದ್ರೆ ಒಂದೊಂದು ಡೈರೆಕ್ಟರ್ಗೂ ಬೇರೆ ಬೇರೆ ಅಪ್ರೋಚ್ ಇರುತ್ತೆ, ಒಂದೊಂದು ಆ್ಯಕ್ಟರ್ಗೂ ಬೇರೆ ಬೇರೆ ಅಪ್ರೋಚ್ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ನಾನೇನು ಕಲ್ತಿದ್ದೆ ಅವರಿಂದ ಅಂದರೆ ಆ ಸೀನ್ನ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದೆ. ಬರೀ ಆ ಭಾವನೆಗಳನ್ನ ಮಾತ್ರ ಒಳಗಡೆ ಇಟ್ಕೊಂಡು ಆಚೆ ಅದು ಸೀನಲ್ಲಿ ಹೋದಾಗ ಅದು ತುಂಬ ಆರ್ಗ್ಯಾನಿಕ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಆಮೇಲೆ ಈ ಸಿನಿಮಾಗೂ ಆ ಥರ ಅದೊಂದು ಆರ್ಗ್ಯಾನಿಕ್ ಆ್ಯಕ್ಟಿಂಗ್ ಬೇಕಾಗಿತ್ತು ಅಂತ ಅನಿಸುತ್ತೆ. ಸೊ ಅದೇ ರೀತಿ ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಗಾಂಧಿನಗರ ಪ್ಲಸ್ ಮೆಜೆಸ್ಟಿಕ್ ಎರಡು ಬೆಂಗಳೂರಲ್ಲೇ ಇದ್ರು ಕೂಡ ಆ ಒಂದು ಜಾಗಕ್ಕೆ ತನ್ನದೇ ಆದಂತಹ ಒಂದು ಮಹತ್ವವನ್ನು ಹೊಂದಿದೆ. ಹಾಗೇನೆ ಅದರ ಜಾಗಕ್ಕೆ ಒಂದು ಬೇರೆ ಬೇರೆ ಪ್ರಸಿದ್ಧಿ ಇದೆ. ಸೊ ನೀವು ಕೂಡ ಚಿಕ್ಕವರಿದ್ದಾಗಿಂದಾನು ಕೂಡ ಓಡಾಡ್ತಾ ಇರುವಂತ ಸ್ಟೇಜ್ ಮೇಲೆ ಕೂಡ ಮಾತಾಡ್ತಾ ಇದ್ರಿ. ಗಾಂಧಿನಗರದ ಅನುಭವ ಪ್ಲಸ್ ಮೆಜೆಸ್ಟಿಕ್ ಹೋಗ್ತಾ ಇದ್ದಿದ್ದು, ಆಮೇಲೆ ಸಿನಿಮಾಗಳು ಪ್ರದರ್ಶನವಾಗ್ತಾ ಇದ್ದಿದ್ದು, ಮೆಜೆಸ್ಟಿಕ್ ಅಲ್ಲಿ ಅತಿ ಹೆಚ್ಚು ನೈಟ್ ಶೋಸ್ ಎಲ್ಲ ನಡೀತಾ ಇದ್ದಿದ್ದು ಅನ್ನುವಂಥದ್ದು. ಆ ಕಾಲಕ್ಕೂ ಈ ಕಾಲಕ್ಕೂ ಏನೆಲ್ಲ ಬದಲಾವಣೆಗಳಾಗ್ತಿದೆ ಅಂತ ಅನಿಸುತ್ತೆ ನಿಮ್ಗೆ ಗಾಂಧಿನಗರ ಪ್ಲಸ್ ಮೆಜೆಸ್ಟಿಕ್? ಅದೇ ಅವಾಗಿಂದ ಅಂದ್ರೆ ಮೇನ್ ಅಂದ್ರೆ ಜಾಸ್ತಿ ಹೋಗ್ತಿದ್ದು ನಮ್ಮ ವಜ್ರೇಶ್ವರಿ ಕಂಬೈನ್ಸ್ ಆಫೀಸು ಗಾಂಧಿನಗರ ಇತ್ತು. ಸೊ ಚಿಕ್ಕ ವಯಸ್ಸಿಂದಾನು ನಮ್ಮ ತಂದೆ ಜೊತೆ ಜಾಸ್ತಿ ಹೋಗ್ತಾ ಇದ್ದೆ ನಮ್ಮ ಆಫೀಸ್ಗೆ. ಅದಾದ್ಮೇಲೆ ಸಿನಿಮಾಗಳಿಗೆ ಚಿಕ್ಕಪ್ಪನ ದೊಡ್ಡಪ್ಪನ ತಂದೆಯ ಸಿನಿಮಾಗಳನ್ನ ನೋಡೋಕ್ಕೆ ಜಾಸ್ತಿ ಮೆಜೆಸ್ಟಿಕ್ಗೆ ಹೋಗ್ತಾ ಇದ್ದೆ. ಫಸ್ಟ್ ಡೇ ಫಸ್ಟ್ ಶೋ ಇರ್ಬೋದು, ಇಲ್ಲ ರಾತ್ರಿ ನೈಟ್ ಶೋ ಇರ್ಬೋದು, ನೈಟ್ ಸೆಲೆಬ್ರೇಷನ್ಗಳನ್ನ ನೋಡೋಕ್ಕಿರ್ಬೋದು. ಆಮೇಲೆ ಅಲ್ಲಿ ನ್ಯಾಷನಲ್ ಮಾರ್ಕೆಟ್ಗೆ ಮುಂಚೆ ಏನೇ ತೊಗೊಳ್ಬೇಕಂದ್ರೇನು ನ್ಯಾಷನಲ್ ಮಾರ್ಕೆಟ್ಗೆ ಹೋಗ್ತಾ ಇದೆ. ಸೊ ನ್ಯಾಷನಲ್ ಮಾರ್ಕೆಟ್ಗೆ ತುಂಬ ಹೋಗ್ತಾ ಇದೆ. ಆಮೇಲೆ ಅಲ್ಲಿ ಸುಖಸಾಗರ್ ಮಾಲ್ ಅಂತ ಇದೆ, ಸೊ ಅಲ್ಲಿ ಚಾಟ್ಸ್ ತಿನ್ನೋಕ್ಕೆ ತುಂಬ ಹೋಗ್ತಾ ಇದೆ. ಆಮೇಲೆ ಒಂದಷ್ಟು ನಮ್ಮ ನವಯುಗ ಇದೆ ಹೋಟ್ಲ್, ಅಲ್ಲಿ ಊಟ ಮಾಡೋಕ್ಕೆ. ಸೊ ಆ ಥರ ಹಲವಾರು ಜಾಗಗಳಿದೆ. ಆಮೇಲೆ ಫ್ಲವರ್ ಮಾರ್ಕೆಟ್ಗೆ ಹೋಗ್ತಾ ಇದೆ ತುಂಬ. ಆ ಫ್ಲವರ್ ಅದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೆಳಿಗ್ಗೆ 4 ಗಂಟೆಗೆ ಹೋದರೆ ಆ ವ್ಯೂನೇ ತುಂಬ ಚೆನ್ನಾಗಿರುತ್ತೆ. ಸೊ ಆ ರೀತಿ ನೋಡೋಕ್ಕೆ ತುಂಬ ಖುಷಿ. ಆ ಥರ ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳಿದೆ. ಸೊ ಇವಾಗ ಏನು ಚೇಂಜ್ ಆಗಿದೆ ಅಂದರೆ 1-2-3 ಥಿಯೇಟರ್ ಕಮ್ಮಿ ಆಗಿದೆ. ಆಮೇಲೆ ಟ್ರಾಫಿಕ್ ಜಾಸ್ತಿ ಆಗಿದೆ, ಜನರು ಜಾಸ್ತಿ ಆಗಿದ್ದಾರೆ. ಇನ್ನೂ ಹೆಚ್ಚು ಜನರು ಇವಾಗ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅವರವರ ಲೈಫ್ನ ಕಟ್ಕೊಳಕ್ಕೆ, ಒಂದು ಕೆಲಸ ಹುಡ್ಕೊಳಕ್ಕೆ. ಅವ್ರಿಗೆಲ್ಲರಿಗೂ ಕೆಲಸ ಸಿಗಲಿ, ನಾವು ಬೆಂಗಳೂರು ಎಲ್ಲರಿಗೂ ಕೆಲಸ ಕೊಡಂಗೆ ಆಗಲಿ ಅಂತ ಹೇಳಿ. ಸರ್, ಈಗ ಬೆಂಗಳೂರು ಅಂತ ತಕ್ಷಣ ಎಲ್ಲಾ ಒಂದು ಭಾಷಿಗರು ಕೂಡ ಇದ್ದೇ ಇರ್ತಾರೆ. ಅದರಲ್ಲಿ
ಮೇಯ್ನ್ ಏನಂತಂದ್ರೆ ಈ ಸ್ಟ್ರೀಟ್ ಶಾಪಿಂಗ್ ಆಗಿರ್ಬೋದು ಅದೆಲ್ಲನೂ ಕೂಡ ಈ ಮೆಜೆಸ್ಟಿಕ್ ಆಗಿರ್ಬೋದು ಅಥವಾ ಮಲ್ಲೇಶ್ವರಂ ಆಗಿರ್ಬೋದು ಅಥವಾ ಜಯನಗರ್ ಈ ತರ ಎಲ್ಲಾನು ಕೂಡ ಸ್ಟ್ರೀಟ್ ಶಾಪಿಂಗ್ ಇರುತ್ತೆ. ನೀವು ಯಾವತ್ತಾದ್ರೂ ನೀವೇನಾದ್ರೂ ಬೇಕು ಅಂತಂದಾಗ ಸ್ಟ್ರೀಟ್ ಶಾಪಿಂಗ್ ಮಾಡಿದೀರಾ ಅಂತ? ಶಾಪಿಂಗ್ ಅಷ್ಟು ಮಾಡಿಲ್ಲ, ಬಟ್ ಊಟ ತಿನ್ನಕ್ಕಂತೂ ತುಂಬಾ ಹೋಗಿದ್ದೀನಿ. ಇವು ಗಾಡಿಗಳಲ್ಲಿ ಊಟ ಮಾಡೋದು ತುಂಬಾ ಸಲ ಮಾಡಿದ್ದೀನಿ. ಬೆಳಿಗ್ಗೆ ಹೊತ್ತು, ಮಧ್ಯಾಹ್ನ, ಒಂದ್ಸರಿ ರಾತ್ರಿ ತುಂಬಾ ಲೇಟ್ ಆದಾಗ 2 ಗಂಟೆ 3 ಗಂಟೆ ಆದಾಗ ಎಲ್ಲೂ ಸಿಕ್ಕಲ್ಲ ಅಂದಾಗ ಅವಾಗ. ಸೊ ಆ ಥರ ತುಂಬಾ ಮಾಡಿದ್ದೀನಿ. ಸ್ಟ್ರೀಟ್ ಶಾಪಿಂಗ್ ಅಂದ್ರೆ ಇಲ್ಲ ಅಷ್ಟು ಮಾಡಿ. ಈ ಕ್ರಿಕೆಟ್ ಬ್ಯಾಟು ಆತರ ಹೂವು ಹೂವ ಹೂವು ತರಕ್ಕೆ ಹೂವು ತರಕ್ಕೆ ತುಂಬಾ ಆಗಿದೆ. ಚಿಕ್ಕ ವಯಸ್ಸಲ್ಲಿ ತುಂಬಾ ಅದೇ ಅಲ್ಲ, ಚಿಕ್ಕ ವಯಸ್ಸಲ್ಲಿ ಬರೀ ನ್ಯಾಷನಲ್ ಮಾರ್ಕೆಟ್ಗೆ ಹೋಗ್ತಿದ್ದೆ, ಅಲ್ಲೇ ಎಲ್ಲ ತಗೊಳ್ತಾ ಇದ್ದೆ. ಆಮೇಲೆ ಈ ತರ ಸಡನ್ ಚಿಕ್ಕ ಚಿಕ್ಕ ಆಟ ಸಾಮಾನುಗಳು ಮಾರ್ಕೊಂಡು ಹೋಗ್ತಾರಲ್ಲ, ಸೊ ಅವಾಗ ಆ ತರ ತಗೊಂಡಿದ್ದೆ ಅಂತ ಅನ್ಸುತ್ತೆ. ಏನ್ ತಗೊಂಡಿದ್ದ ನೆನಪೇನಾದ್ರು ಇದೆಯಾ? ಯಾಕಂದ್ರೆ ಈಗ ಸ್ಟ್ರೀಟಲ್ಲಿ ಜಾಸ್ತಿ ತಗೊಳೋದಂದ್ರೆ ಕಾರ್ಗೆ ಇದು ಶೇಡ್ ಇರುತ್ತಲ್ಲ, ಸೊ ಒಂದ್ಸರಿ ತುಂಬಾ ಬಿಸಿಲಿದ್ದಾಗ ಯಾರು ತೊಗೊಂಡು ಹೋಗ್ತಾ ಇರ್ತಾರೆ, ಅವ್ರ ಹತ್ರ ಹೋಗಿ ಆ ಶೇಡ್ಗಳನ್ನ ಜಾಸ್ತಿ ಅಂದ್ರೆ ಅದೇ ತೊಗೊಳೋದು. ಅದು ಇಲ್ಲ ಒಂದೊಂದೆರಡು ಸಲ ಕಾರ್ಗೆ ಹಾಕೋ ಫೋನ್ ಸ್ಟ್ಯಾಂಡ್ ಇರುತ್ತಲ್ಲ ಅದು, ಸೊ ಆ ಥರ ತೊಗೊಂಡಿದ್ದೆ. ಸರ್, ಈ ಈಗ ಸಾಂಗ್ ಬಗ್ಗೆ ಆಗಿರ್ಬೋದು, ಸಿನಿಮಾ ಬಗ್ಗೆ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು ಅಥವಾ ಯುವ ಸರ್ ಆಗಿರ್ಬೋದು, ಏನಾದ್ರು ಹೇಳಿದ್ರ ನಿಮ್ಮ ಹತ್ರ ಅಂತ? ಅವರು ಈ ಸಿನಿಮಾದ ವಿಜುವಲ್ಸ್ ಅಂದ್ರೆ ಅವರು ಕಂದಮ್ಮ ಸಾಂಗೇ ನೋಡಿರೋದು. ಕಂದಮ್ಮ ಸಾಂಗ್ ವಿಜುವಲ್ಸ್ ನೋಡಿ ಅವ್ರಿಗೆ ತುಂಬಾ ತುಂಬಾ ಖುಷಿ ಆಯ್ತು. ಆಮೇಲೆ ನನ್ನ ಮನುಷ್ಯನ ಆ ಪೇರ್ ತುಂಬಾ ಖುಷಿ ಆಯ್ತು. ಆಮೇಲೆ ಆ ಸೀನ್ಗಳು ತುಂಬಾ ಖುಷಿ ಆಯ್ತು. ಅದನ್ನ ನೋಡಿ ತುಂಬಾ ಖುಷಿ ಆಯ್ತು. ಈಗ ದುನಿಯಾ ವಿಜಯ್ ಸರ್ ನಿಮ್ ಫ್ಯಾಮಿಲಿಗೆ ಅವಿನಾಭಾವ ಸಂಬಂಧ ಇದೆ ಅನ್ನೋದು ಗೊತ್ತಾಯಿದೆ. ಆಸ್ ಎ ಡೈರೆಕ್ಟರ್ ಆಗಿ ಇದ್ದಾಗ, ಅವರ ಡೈರೆಕ್ಷನ್ ಅಡಿಯಲ್ಲಿ ಅವ್ರು ಡೈರೆಕ್ಟರ್ ಆಗಿದ್ದಾಗ ನಿಮ್ಗೆ ಹಿಂಗ್ ಅನ್ಸುತ್ತೆ? ಇವರು ಆಕ್ಟರ್ ಆಗಿದ್ದಂತ ನೀವು ನೋಡಿದ್ದೀರಾ, ಡೈರೆಕ್ಟರ್ ಆಗಿ ನೋಡಿದ್ದು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಬಿಕಾಸ್ ಯಾಕಂದ್ರೆ ಅವರ ಡೈರೆಕ್ಷನ್ ಅಡಿಯಲ್ಲಿ ಕೆಲಸ ಮಾಡ್ತಿರುವಂತ ಸಂದರ್ಭದಲ್ಲಿ ಆಕ್ಟರ್ಗೂ ಡೈರೆಕ್ಟರ್ಗೂ ದುನಿಯಾ ವಿಜಯ್ ಸರ್ಗೂ ಏನೆಲ್ಲ ಡಿಫ್ರೆನ್ಶಿಯೇಟ್ ಮಾಡಕ್ ಇಷ್ಟಪಡ್ತಾರೆ? ಬಿಕಾಸ್ ಯಾಕಂತಂದ್ರೆ ಡೈರೆಕ್ಟರ್ ಆಗಿದ್ದಾಗ ಅವರು ಡೈರೆಕ್ಟರ್ ಆಗಿ ಥಿಂಕ್ ಮಾಡ್ತಾರೆ, ಆಕ್ಟರ್ ಆಗಿದ್ದಾಗ ನಟರಾಗಿ ಥಿಂಕ್ ಮಾಡ್ತಾರೆ. ಇನ್ನು ಫ್ಯಾಮಿಲಿ ಸಂಬಂಧಿಕರು ಅಥವಾ ಸ್ನೇಹಿತರು ಅಂತ ಬಂದಾಗ ಅದ್ರ ಬೇರೆ ಬಾಂಡಿಂಗ್ ಇರುತ್ತೆ. ಸೊ ಹಾಗಾಗಿ ಬಟ್ ಎಲ್ಲದು ಒಂದೇ ಅಂತ ಅನ್ಸುತ್ತೆ, ಎಲ್ಲದು ಒಂದೇ. ಈಗ ನೀವು ಅವ್ರ ಡೈರೆಕ್ಟರ್ ಆದ್ರೇನು ಆಕ್ಟಿಂಗ್ ಮೂಲಕನೇ ಥಿಂಕ್ ಮಾಡ್ಬೇಕು. ಈಗ ನನ್ಗೆ ಹೇಳ್ಬೇಕಂದ್ರೆ ಅವ್ರ ಆಕ್ಟಿಂಗ್ ಇದನ್ನೇ ಥಿಂಕ್ ಮಾಡ್ಬೇಕು, ಅವ್ರು ಹೇಗ್ ಮಾಡ್ತಿದ್ರು ಅದೇ ರೀತಿ ನಂಗೆ ಇದು ಮಾಡೋದು. ಆಮೇಲೆ ಶೂಟ್ ಆಚೆ ನೋಡಿದ್ರೇನು ಇಲ್ಲ, ಶೂಟಲ್ಲಿ ನೋಡಿದಾಗ ಎಲ್ಲ ಪ್ರೀತಿಯಿಂದಾನೇ ಮಾತಾಡ್ಸೋದು, ಖುಷಿಯಿಂದಾನೇ ಮಾತಾಡ್ಸ್ತಾರೆ. ಆಮೇಲೆ ಇನ್ನೊಂದು ಏನಂದ್ರೆ, ಒಂದು ಆಕ್ಟರ್ಗೆ ಒಳ್ಳೆ ಅಭಿನಯ ಮಾಡ್ಬೇಕಂದ್ರೆ ಅವ್ನು ಖುಷಿಯಾಗಿರ್ಬೇಕು, ಅವನಿಲ್ಲ ಆ ಆಕ್ಟರ್ ಖುಷಿಯಾಗಿರ್ಬೇಕು. ಅವಾಗಲೇ ಆ ಅಭಿನಯನೂ ಅಷ್ಟೇ ಚೆನ್ನಾಗಿ ಬರೋದು. ಜಾಸ್ತಿ ಯೋಚನೆಗಳಿರ್ಬಾರ್ದು, ಖುಷಿಯಾಗಿರ್ಬೇಕು. ಸೊ ಅದೊಂದು ಅಟ್ಮಾಸ್ಫಿಯರ್ ಅವ್ರು ಕ್ರಿಯೇಟ್ ಮಾಡ್ತಾ ಇದ್ರು. ಸೊ ಅದರಿಂದ ಅಷ್ಟು ಚೆನ್ನಾಗಿ ಅಭಿನಯನೂ ಕೂಡ ಬರ್ತಾ ಇತ್ತು. ಸೊ ಅದರ ಡೈರೆಕ್ಟಿಂಗ್ ಸೆಟ್ಟಲ್ಲಿ ಡೈರೆಕ್ಟ್ ಮಾಡೋದು ಯಾವತ್ತೂ ನೋಡಿರ್ಲಿಲ್ಲ, ಬರೀ ಅವ್ರ ಸಿನಿಮಾ ನೋಡಿದೆ. ಭೀಮಾ, ಸಲ್ಗ ಎರಡೂ ನೋಡಿದೆ, ಎರಡೂ ತುಂಬ ಇಷ್ಟ ಆಗಿತ್ತು. ಬಟ್ ಸೆಟ್ಟಲ್ಲಿ ಇದ್ದಾಗ ಬರೀ ಸಿನಿಮಾ ಬಗ್ಗೆನೇ ಮಾತಾಡ್ತಿರ್ತಾರೆ. ಇಡೀ ದಿನ ಒಂಥರ ಫುಲ್ ಎನರ್ಜಿಯಲ್ಲಿ ಇರ್ತಾರೆ. ಬೆಳಿಗ್ಗೆ ಹೇಗೆ ಬರ್ತಾರೆ, ಸಾಯಂಕಾಲ ಅದೇ ರೀತಿ ಹೋಗ್ತಾರೆ. ಇನ್ನೂ ಹೇಗೆ ಚೆನ್ನಾಗಿ ಮಾಡ್ಬೋದು, ಇನ್ನೂ ಹೇಗೆ ಇಂಪ್ರವೈಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಆಮೇಲೆ ಇನ್ನೊಂದು ಏನಂದರೆ, ಅವರು ಎಲ್ಲರ ಹತ್ರನೂ ಕೇಳ್ತಾರೆ. ಈಗ ನನ್ಗೇನು ಅನಿಸ್ತು ಆ ಸೀನ್ ಬಗ್ಗೆ, ಇಲ್ಲ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ ಏನು ಅನಿಸ್ತು ಸೀನ್ ಬಗ್ಗೆ, ಮೋನಿಷನ್ಗೆ ಏನು ಅನಿಸ್ತು ಸೀನ್ ಬಗ್ಗೆ, ಎಲ್ಲರೂ ಇನ್ಪುಟ್ಸ್ ತೊಗೊಳ್ತಾರೆ, ಎಲ್ಲರೂ ಪರ್ಸ್ಪೆಕ್ಟಿವ್ಸ್ ಅವರು ಕೇಳ್ತಾರೆ. ಸೊ ಅದು ನನಗೆ ತುಂಬ ಇಷ್ಟ ಆಯ್ತು. ಫೈನಲಿ ಸೆಪ್ಟೆಂಬರ್ 18ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಏನು ಕೇಳ್ಕೊಳ್ತೀರಾ ಅಂತ? ಅದೇ ಈಗಾಗಲೇ 3 ಸಾಂಗ್ ಕೇಳಿದ್ದಾರೆ, 3 ಸಾಂಗ್ನ ತುಂಬ ಇಷ್ಟಪಟ್ಟಿದ್ದಾರೆ. ಆಮೇಲೆ ಇನ್ನೊಂದು 2 ಸಾಂಗ್ ಬರ್ತವೆ. ಸೊ ಆ 2 ಸಾಂಗೇ ನನ್ನ 2 ಫೇವ್ರೆಟ್ ಸಾಂಗ್ಗಳು. ಸೊ ಅದಕ್ಕೆ ನಾನು ಕಾಯ್ತಾ ಇದ್ದೀನಿ. ಸೊ ಅದೆರಡು ಕೇಳಿ ಆ ಟ್ರೈಲರ್ ನೋಡಿದಾಗ ಆಟೋಮೆಟಿಕ್ ಆಗಿ ಅವ್ರಿಗೆ ಸಿಟಿ ನೈಟ್ಸ್ ಮೇಲೆ ಒಂದು ಕಂಪ್ಲೀಟ್ ಪಿಕ್ಚರ್ ಬರುತ್ತೆ, ತುಂಬ ಇಷ್ಟ ಆಗುತ್ತೆ. ಸೊ ಎಲ್ಲರೂ ಸೆಪ್ಟೆಂಬರ್ 18ನೇ ತಾರೀಕು ಬಂದು ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ನೋಡೋಕ್ಕೆ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರು, ಇದಾಗಿತ್ತು ವಿನಯ್ ರಾಜ್ಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.